ಭಾರತಕ್ಕೆ ಹೇಗೆ ಲಗ್ಗೆ ಇಡ್ತಾರೆ ಗೊತ್ತಾ ಅಕ್ರಮ ನೇಪಾಳಿಗರು. ಆಕ್ಚುಲಿ ಇದು ತುಂಬಾ ಇಂಟ್ರೆಸ್ಟಿಂಗ್. ನೇಪಾಳ ಟು ಲಕ್ನೋ, ಲಕ್ನೋದಿಂದ ನೇರವಾಗಿ ಬೆಂಗಳೂರಿಗೆ ಬಂದು ಇಳಿತಾರೆ. ಬೆಂಗಳೂರಿಂದ ಚಿತ್ರದುರ್ಗದಲ್ಲಿ ನೇಪಾಳಿಗರನ್ನ ಲ್ಯಾಂಡ್ ಮಾಡೋ ಕೆಲಸ ಆಗುತ್ತೆ. ಇದು ವ್ಯವಸ್ಥಿತ ಮಾಫಿಯಾ ಅಂತಾನೆ ಕರಿಬಹುದು. ಬಸ್, ಖಾಸಗಿ ವಾಹನ, ಕಾಡಲ್ಲಿ ಸೇನೆಯ ಕಣ್ಣು ತಪ್ಪಿಸಿ ಓಡಾಟ ನಡೆಸ್ತಾರೆ. ನೋ ವೀಸಾ, ನೋ ಪಾಸ್ಪೋರ್ಟ್, ಡೈರೆಕ್ಟ್ ಎಂಟ್ರಿ ಎಕ್ಸಿಟ್ ಆಗುತ್ತೆ. ನಮ್ಮ ಹೋಟೆಲ್ಗೆ ಕೆಲಸಗಾರರು ಬೇಕು ಅಂತ ಹೇಳಿ ನ್ಯೂಸ್ ಫಸ್ಟ್ ಟೀಮ್ ಹೋಯ್ತು. ಈಗ ಸಿಗಲ್ಲ ಮಳೆಗಾಲ ಅಂತ ನೇಪಾಳಿ ಕೆಲಸಗಾರನ ಉತ್ತರ ನಮಗೆ ಸಿಕ್ತು. ಇದು ದೊಡ್ಡ ಮಾಫಿಯಾ ರಾಜ್ಯದಲ್ಲಿ ಆಗ್ತಾ ಇರೋದು. ಅಕ್ರಮವಾಗಿ ನೇಪಾಳಿಗರನ್ನ ಇಲ್ಲಿ ಕರೆಸ್ಕೊಂಡು ಇಲ್ಲಿ ಅವ್ರ ಕಡೆಯಿಂದ ಕೆಲಸ ಮಾಡಿಸ್ಕೊಂಡು ಇನ್ನು ಯಾವ್ಯಾವ ಕೆಲಸಕ್ಕೆ ಇವ್ರನ್ನ ಬಳಸಿಕೊಳ್ತಿದ್ದಾರೋ ಅನ್ನುವಂತಹ ಆತಂಕ. ಅಲ್ಲ, ನಿನಗೆ ಹೊಸಬ್ರು ಯಾರಾದರೂ ಇದ್ರೂ ಓಕೆ ನಮಗೆ. ನೀನು ಏನು ತಲೆ ಇದು ಹೋಟೆಲಿಂದ ಬೇಕು ಅವ್ರಿಗೂ ಇವ್ರಿಗೂ. ನಾನಂತೂ ಕಿಚನ್ಗೆ ಕೆಲಸ ಮಾಡ್ತೀನಿ. ಇಲ್ಲಿ ಇದು ಹೋಟೆಲ್ 3 ತಿಂಗಳು ಮಾಡಿದ್ದೆ ಕಿಚನ್ಗೆ. ಇದಕ್ಕೆ ಇದು ಯಾರಿಲ್ಲನ ಇದಕ್ಕೆ ನಾನು ಸರ್ವಿಸ್ ಮಾಡ್ತಾ ಇದ್ದೀನಿ. ಇಲ್ಲ ಅಂತ ನಾನು ಕಿಚನ್ ಕಳ್ಸ. ನಾನು ಮಾತಾಡ್ದೆ ಇಲ್ಲಿ ಅಂದರೆ ನಿಮ್ಗೇನೇ ಬೇರೆ ಬೇರೆ ಏನೂ ಇದೆಯಲ್ಲ, ಅಲ್ಲಿಂದ ಕರ್ಕೊಂಬರೋದು ಹೋಗೋದು ಯಾರು ಬರಲ್ಲ. ಇದು ಟೈಮ್ ಹೌದಾ? ಅಲ್ಲಿಂದ ಕರ್ಕೊಂಡಿದ್ದೆ ಇವರ ಏಜೆಂಟ್ ಇದಾರಲ್ಲ ಅವ್ರು. ಯಾರು ಏಜೆಂಟ್ ಇರಲ್ಲ. ಡೈರೆಕ್ಟ್ ಹೋಗಿ ಒಂದು ತಿಂಗಳು ಇದು ಹೋಟೆಲ್ ಮನೆಯಿಂದ ಹೋಗಿಲ್ಲ. ಅಲ್ಲ ಹೆಂಗೆ ಈಗ ಪಾಸ್ಪೋರ್ಟ್ ವೀಸಾ ಅಲ್ಲದೆ ಬರ್ಬೋದಾ? ಏನೇ ಹಾಕಲ್ಲ, ಏನಿಲ್ಲ, ಫ್ರೀ ಇಲ್ಲ ಇಲ್ಲ, ಏನೇ ಡೈರೆಕ್ಟ್ ಹೋಗ್ಬೇಕು. ಏನೇನು ಹೌದಾ? ಬಾರ್ಡ್ರಲ್ಲಿ ನಿಲ್ಸಲ್ಲ ಯಾಕೆ? ಟ್ರೈನರ್ ಪ್ಲೇಟ್ ಟ್ರೇನು ಪ್ಲೇನು ಡೈರೆಕ್ಟ್ ಬಸ್ ಅಂತ ಇದೆ ಬೆಂಗಳೂರು. ಹಾಂ, ಬಸ್ ಥ್ರೂ ಬರ್ತೀಯಾ? ಬಸ್ಗೆ ಹೆಂಗೆ ಗೊತ್ತಾ? ಲಕ್ನೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.